Good afternoon, my dear students. In this class, we will have a discussion and we are going to learn the journal entries, accounting entries in the books of lessor. Lessor means owner of the land, landlord. Landlord books alli hege navu accounting entries anna baribeku. On the basis of that accounting entries, how to prepare ledger accounts, right? So ee concept anna navu ಸೊ ಈ ಅನಾಲಿಟಿಕಲ್ ಟೇಬಲ್ ಆಧಾರದ ಮೇಲೆ ನಾವು ಲೆಸ್ಸರ್ ಬುಕ್ಸ್ ಅಲ್ಲಿ ಹೇಗೆ ಜರ್ನಲ್ ಎಂಟ್ರಿ ಬರೆಯೋದು, ಆನ್ ದ ಬೇಸಿಸ್ ಆಫ್ ದಟ್ ಜರ್ನಲ್ ಎಂಟ್ರಿ ಲೆಡ್ಜರ್ ಅಕೌಂಟ್ಸ್ ಅನ್ನ ಹೇಗೆ ಪೋಸ್ಟಿಂಗ್ ಮಾಡೋದು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ನಾವು ಈ ಕ್ಲಾಸ್ ಅಲ್ಲಿ ಕಲಿಬೇಕಾಗಿದೆ. ಓಕೆ ಸ್ನೇಹಿತರೆ, ನಾನು ಈಗಾಗಲೇ ನಿಮಗೆ ಥಿಯರಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡುವಾಗ ಲೆಸ್ಸರ್ ಅಂಡ್ ಲೆಸ್ಸಿ ಇಬ್ಬರ ಅಕೌಂಟ್ ಬುಕ್ಸ್ ಅಲ್ಲಿ ಯಾವ್ಯಾವ ಜರ್ನಲ್ ಎಂಟ್ರೀಸ್ ಬರುತ್ತೆ ಅಂತ ನಾನು ಈಗಾಗಲೇ ನಿಮಗೆ ಹಿಂದಿನ ತರಗತಿಗಳಲ್ಲಿ ಹೇಳಿದ್ದೀನಿ ಅಲ್ವಾ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದೇನಪ್ಪಾ ಅಂತಂದ್ರೆ ಸ್ನೇಹಿತರೆ, ಎಲ್ಲರೂ ಕೂಡ ನೀವು ಕ್ಲಾಸ್ಗಳನ್ನ ಅಟೆಂಡ್ ಮಾಡುವಾಗ ಈ ಹಿಂದೆ ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ನೋಟ್ಸ್ ಅನ್ನ ನೀವು ಇಟ್ಕೊಂಡ್ಬಿಟ್ಟು ಕ್ಲಾಸ್ ಅನ್ನ ಅಟೆಂಡ್ ಮಾಡಬೇಕು. ಅವಾಗ ಮಾತ್ರ ನಿಮಗೆ ಏನಾದರೂ ಅರ್ಥ ಆಗುತ್ತೆ. ನೋಡಿ, ಆನ್ಲೈನ್ ಸೆಷನ್, ಆನ್ಲೈನ್ ಕ್ಲಾಸ್ ಅಲ್ಲಿ FA ಪಾಠ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ನಿಮ್ಮನ್ನ ಕನ್ವಿನ್ಸ್ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟ, ಕನ್ವೆ ಮಾಡೋದು ಬಹಳ ಕಷ್ಟ. ಅದೇ ಬೋರ್ಡ್ ವರ್ಕ್ ಇದ್ದಾಗ ಅಷ್ಟು ಸಮಸ್ಯೆ ಆಗಲ್ಲ. ಸೊ ಹಾಗಾಗಿ ನೋಡಿ, ನಾವು ಈ ಆನ್ಲೈನ್ ಕ್ಲಾಸ್ ಅನ್ನ ಪಾಠ ಮಾಡಬೇಕಾದ್ರೆ ಯಾವ ರೀತಿ ಎಫರ್ಟ್ಸ್ ಹಾಕ್ತಿವೋ ಅದರಷ್ಟೇ ಎಫರ್ಟ್ಸ್ ಅನ್ನ ನೀವು ಕೂಡ ಆಸ್ ಎ ಸ್ಟೂಡೆಂಟ್, ಆಸ್ ಎ ಲರ್ನರ್, ಯು ಮಸ್ಟ್ put your efforts in order to learn these accounting classes. ಸೊ ಹಾಗಾಗಿ ನೀವೇನ್ ಮಾಡಿ, ಈಗ ಹಿಂದೆ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ನೀವು ನೋಟ್ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಹಾಗಾಗಿ ನೀವು ನೋಟ್ ಬುಕ್ ಇಟ್ಕೊಂಡು ಕ್ಲಾಸ್ ಅನ್ನ ಅಟೆಂಡ್ ಮಾಡಿ. ನೋಡಿ, ಕೆಲವು ಸಂದರ್ಭದಲ್ಲಿ ಕ್ಯಾಲ್ಕುಲೇಟರ್ ಕೂಡ ಬೇಕಾಗುತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗ್ ನಾವು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡುವಾಗ ಕ್ಯಾಲ್ಕುಲೇಟರ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಸೊ ಹಾಗಾಗಿ ಕ್ಯಾಲ್ಕುಲೇಟರು ಏನೇನು ಬೇಕು ಎಕ್ವಿಪ್ಮೆಂಟ್ಸ್ ಅನ್ನು ಇಟ್ಕೊಂಡು ನೀವು ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿ. ಎಸ್, ಸೊ ಹಾಗಾದ್ರೆ ನಾವು ಈ ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ. ಹೇಗೆ ನಾವು ಲೆಸ್ಸಾರ್ ಬುಕ್ಸ್ ಅಲ್ಲಿ ಎಂಟ್ರೀಸ್ ಅನ್ನ ಬರೀಬೇಕು ನೋಡಿ. ಈಗಾಗಲೇ ನಾವು ಟೇಬಲ್ ಪ್ರಿಪೇರ್ ಮಾಡಿದೀವಲ್ವಾ. ಟೇಬಲ್ ಇರುವಂತದ್ದು 4 ವರ್ಷಕ್ಕೆ ಇರತಕ್ಕಂಥ ಡಾಟಾ. ಆ ಟೇಬಲ್ ಅಲ್ಲಿ ನಮಗೆ ಕೊಡ್ತಾ ಇರ್ತಿರೋದು 4 ವರ್ಷದ ಡಾಟಾ ಇದೆ. ಅದರಲ್ಲಿ 2008-09 ಏನು ಟ್ರಾನ್ಸಾಕ್ಷನ್ಸ್ ಆಯಿತು, ಏನು ಶಾರ್ಟ್ ವರ್ಕಿಂಗ್ ಬಂದಿದೆ, ರಾಯಲ್ಟಿ ಎಷ್ಟು ಬಂದಿದೆ, ಹಾಗೆ 9-10, 10-11, 11-12 ಈ ರೀತಿ 4 ವರ್ಷದ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನು ಕೂಡ ನಾವು ಬರಿತಾ ಹೋಗ್ಬೇಕು. ಸೊ ನೀವು ಎಲ್ಲರೂ ಕೂಡ ಒಂದು ಸೆಂಟೆನ್ಸ್ ಅನ್ನು ಬರ್ಕೊಳ್ಳಿ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸಾರ್. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸಾರ್. ಲೆಸ್ಸಾರ್ ಅಂತಂದ್ರೆ ಇಲ್ಲಿ ಲ್ಯಾಂಡ್ ಲಾರ್ಡ್ ಅಂತ, ದ ಓನರ್ ಆಫ್ ದಿ ಲ್ಯಾಂಡ್. ಲೆಸ್ಸಾರ್ ಬುಕ್ಸ್ ಅಲ್ಲಿ ನಾವೀಗ ಎಂಟ್ರಿ ಬರಿತಾ ಇದೀವಿ. ಸ್ನೇಹಿತರೆ, ನೀವು ಎಲ್ಲರೂ ಕೂಡ ಏನ್ ಮಾಡಿ, ಈ ಫಾರ್ಮ್ಯಾಟ್ ಅನ್ನ ಡ್ರಾ ಮಾಡ್ಕೊಳ್ಳಿ. ನಿಮ್ಮ ನೋಟ್ ಬುಕ್ ಅಲ್ಲಿ ಈ ಕ್ಷಣಕ್ಕೆ ಡ್ರಾ ಮಾಡ್ಕೊಳ್ಳಿ, ಫಾರ್ಮ್ಯಾಟ್ ಬರ್ಕೊಳ್ಳಿ. ಇದು ಸೆಕೆಂಡ್ ಪಾರ್ಟ್. ಪ್ರಾಬ್ಲಮ್ ಅಲ್ಲಿ ಸೆಕೆಂಡ್ ಪಾರ್ಟ್ ನಾವು ಮಾಡ್ತಾ ಇರುವಂತದ್ದು ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್, LF ನಂಬರ್, ಡೆಬಿಟ್, ಕ್ರೆಡಿಟ್, ಅಮೌಂಟ್ ಬರೀಬೇಕು. ಸೊ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸಾರ್. ಲ್ಯಾಂಡ್ ಲಾರ್ಡ್, ಇಲ್ಲಿ ಲ್ಯಾಂಡ್ ಲಾರ್ಡ್ ಯಾರಪ್ಪ ಅಂತಂದ್ರೆ B ಲಿಮಿಟೆಡ್ ಅಲ್ವಾ. ಸೊ B ಲಿಮಿಟೆಡ್ ಅಲ್ಲಿ ನಾವು ಎಂಟ್ರೀಸ್ ಅನ್ನ ಬರಿತೀವಿ. ನೋಡಿ, B ಲಿಮಿಟೆಡ್ ಅಲ್ಲಿ ನಾವು ಎಂಟ್ರೀಸ್ ಅನ್ನ ಬರೆಯುವಾಗ ಬೇಸ್ಡ್ ಆನ್ ದಿಸ್ ಅನಾಲಿಟಿಕಲ್ ಟೇಬಲ್ ಓನ್ಲಿ ವಿ ವಿಲ್ ಪ್ರಿಪೇರ್, ವಿ ಹ್ಯಾವ್ ಟು ರೈಟ್ ಆಲ್ ದಿ ಜರ್ನಲ್ ಎಂಟ್ರೀಸ್. ನೋಡಿ, ಮೊದಲನೇ ಟ್ರಾನ್ಸಾಕ್ಷನ್ ಅವರಿಗೆ ರಾಯಲ್ಟಿ ಅಮೌಂಟ್ ಬರಬೇಕು. ಎಷ್ಟಪ್ಪ? 10,000 rupees ಮಿನಿಮಮ್ ರೆಂಟು ಬರಬೇಕಲ್ವಾ. ಬರಬೇಕಾಗಿದೆ. ದ ಅಮೌಂಟ್ ಡ್ಯೂ ಅಥವಾ ಅಮೌಂಟ್ ರಿಸೀವಬಲ್ ಅಂತ ಒಂದು ಟ್ರಾನ್ಸಾಕ್ಷನ್ ಬರೀಬೇಕಾಗುತ್ತೆ. ಆದ್ರೆ ಒಂದು ನೀವು ನೆನ್ಪಿಟ್ಕೊಳ್ಳಿ, ಈ 10,000 rupees ಏನು ಅಮೌಂಟ್ ಪೇಮೆಂಟ್ ಮಾಡ್ತಾ ಇದಾರಲ್ವಾ, ಬರಬೇಕಾಗಿದೆಯಲ್ವಾ, ಆ ಅಮೌಂಟ್ ಅಲ್ಲಿ ಶಾರ್ಟ್ ವರ್ಕಿಂಗ್ ಅಮೌಂಟ್ ಕೂಡ ಸೇರ್ಕೊಂಡಿದೆ. 6,000 ರಾಯಲ್ಟಿ, ಇನ್ನು 4,000 ಏನು ಶಾರ್ಟ್ ವರ್ಕಿಂಗ್ಸ್. ಇದು ಯಾರು ಕೊಡಬೇಕು? ಟೆನೆಂಟ್ ಈ ಓನರ್ಗೆ ಕೊಡಬೇಕಾಗಿದೆ.
ಟೆನೆಂಟ್ ಇವರಿಗೆ ಕೊಡಬೇಕಾಗಿದೆ. ಸೊ ಓನರ್ಗೋಸ್ಕರ. ಸೊ ಎಂಟ್ರಿ ಬರ್ಕೊಳ್ಳಿ. ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್ ಫಾರ್ಮೆಟ್ ಅಲ್ಲಿ ಹಾಕಿದರೆ ಡೆಬಿಟ್ ಕ್ರೆಡಿಟ್. ಸೊ ಡೇಟ್ ಇಲ್ಲಿ ನೋಡಿ, ಯೂಶುವಲಿ 31 ಮಾರ್ಚ್ ಎಲ್ಲ 2008-9 ಟ್ರಾನ್ಸಾಕ್ಷನ್ಸ್ ನಾವೀಗ ಬರೀತಾ ಇದೀವಿ ಅಲ್ವಾ. ಅದರಲ್ಲಿ 31 ಮಾರ್ಚ್ 2009 ಮೊದಲನೇ ಟ್ರಾನ್ಸಾಕ್ಷನ್. ಸೊ ಎಂಟ್ರಿ ಏನ್ ಬರುತ್ತಪ್ಪ ನೋಡಿ, ಎ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಮಾಡಬೇಕು. ನೋಡಿ, ಎ ಲಿಮಿಟೆಡ್ ಅಂದ್ರೆ ಏನು, ಇಲ್ಲಿ ಟೆನೆಂಟ್ ಅಥವಾ ಲೆಸ್ಸಿ. ಎ ಲಿಮಿಟೆಡ್ ಅಕೌಂಟ್ ಡೆಬಿಟ್. ಎಷ್ಟು ಕೊಡ್ಬೇಕು ನಮಗವರು? 10,000 rupees ಕೊಡ್ಬೇಕಾಗಿದೆ ಅಲ್ವಾ. 10,000 rupees ಕೊಡ್ಬೇಕಾಗಿದೆ ಓನರ್ಗೆ. ಡೀಟೇಲ್ಸ್ ಬರೀಬೇಕು. 2 ಡೀಟೇಲ್ಸ್. ಈ 10,000 ಯಾಕೆ ಕೊಡಬೇಕು? ರಾಯಲ್ಟಿ ಬರಬೇಕಾಗಿದೆ. ರಾಯಲ್ಟಿ ಅಕೌಂಟ್ ಡೆಬಿಟ್ ಕ್ರೆಡಿಟ್. ಎಷ್ಟು ರಾಯಲ್ಟಿ ಬರಬೇಕು ಅದರಲ್ಲಿ? 6,000 rupees ಆಕ್ಚುಯಲ್ ರಾಯಲ್ಟಿ. ಅಗೇನ್ ನಮಗೆ ಶಾರ್ಟ್ ವರ್ಕಿಂಗ್ಸ್ ಕೂಡ ಪೆಂಡಿಂಗ್ ಇದೆ, ರೈಟ್. ಶಾರ್ಟ್ ವರ್ಕಿಂಗ್ಸ್ ಕೂಡ ಬರಬೇಕಾಗಿದೆ. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಕ್ರೆಡಿಟ್. ಶಾರ್ಟ್ ವರ್ಕಿಂಗ್ ಅಮೌಂಟ್ ಎಷ್ಟು? 4,000. ದಟ್ಸ್ ಆಲ್. ಸೊ ಎಂಟ್ರಿ ನಂಬರ್ 1 ಓವರ್. ನರೇಶನ್ ಬರೀತೀರಾ. ಬೀಯಿಂಗ್ ಮಿನಿಮಮ್ ರೆಂಟ್ ಆಫ್ ರಾಯಲ್ಟಿ ರಿಸೀವಬಲ್ ಫ್ರಮ್ ಲೆಸ್ಸಿ. ದಟ್ಸ್ ಆಲ್. ಈ ರೀತಿ ಎಂಟ್ರಿ ನೀವು ಬರೀಬೇಕು. ಇದು ಮೊದಲನೇ ಟ್ರಾನ್ಸಾಕ್ಷನ್. ಸೊ ಹೀಗೆ ಮೊದಲನೇ ಎಂಟ್ರಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ, ರಿಸೀವ್ ಮಾಡ್ತೀವಿ. ಅವಾಗ ಎಂಟ್ರಿ ಸೇಮ್ ಡೇಟ್ 31 ಮಾರ್ಚ್ 2009. ನೋಡಿ, ಡೆಬಿಟ್ ವಾಟ್ ಕಮ್ಸ್ ಇನ್. ಅಮೌಂಟ್ 10,000 ಕಲೆಕ್ಟ್ ಮಾಡಿದ್ರೆ ಕ್ಯಾಶ್ ಬರುತ್ತಲ್ವಾ. ಸೊ ನೀವೇನ್ ಮಾಡಬೇಕು, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್. ಎಷ್ಟು ಬರ್ತಾ ಇದೆ? 10,000 rupees. ಡೀಟೇಲ್ಸ್ ಬರೀತೀರಾ. ಏನ್ ಬರೀಬೇಕು ಡೀಟೇಲ್ಸ್? ಯಾಕೆ ಬಂದಿದೆ? ರಾಯಲ್ಟಿ ಇಂದ ಬರ್ತಾ ಇದೆ. ಹಾಗೆ ಶಾರ್ಟ್ ವರ್ಕಿಂಗ್ಸ್ ಕೂಡ ಅದರಲ್ಲಿ ಇತ್ತು. ಈ ಅಮೌಂಟ್ ಅನ್ನ ಯಾರು ಕೊಡ್ತಾ ಇದ್ದಾರೆ? ಕ್ರೆಡಿಟ್ ದ ಗಿವರ್, ರೈಟ್. ಯಾರು ಪರ್ಸನ್, ಯಾರು ಪೇಮೆಂಟ್ ಮಾಡ್ತಾ ಇರೋದ್ರಲ್ಲಿ? ಎ ಲಿಮಿಟೆಡ್ ಅಕೌಂಟ್. ಬ್ರಾಕೆಟ್ ಅಲ್ಲಿ ಬರೀಬಹುದು ನೀವು, ಲೆಸ್ಸಿ ಅಕೌಂಟ್ ಕ್ರೆಡಿಟ್. because he pays the money to landlord 10,000 rupees. ನರೇಶನ್ ಬರೀರಿ. being royalty amount received. That's all. Okay, next transaction ನೋಡಿ. ಈ ರಾಯಲ್ಟಿ ರಿಸೀವಬಲ್ ಅಮೌಂಟ್ ಇದೆಯಲ್ಲ, ಟೆನೆಂಟ್ಗೆ ಅದು ಎಕ್ಸ್ಪೆಂಡಿಚರ್ ಆಗುತ್ತೆ ನೋಡಿ. ಯಾರು ಲೆಸ್ಸಿ ಇರ್ತಾನೆ ಅಂದ್ರೆ ಎ ಲಿಮಿಟೆಡ್, ಅವನಿಗೆ ಅದು ಎಕ್ಸ್ಪೆಂಡಿಚರ್ ಆಗುತ್ತೆ. ಇವ್ರಿಗೆ ಇದು ಏನು ಇನ್ಕಮ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ. ಸೊ ಯೂಶುವಲಿ ಇಯರ್ ಎಂಡ್ ಅಲ್ಲಿ ಏನ್ ಮಾಡಬೇಕು, ಈ ಇನ್ಕಮ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ರಾಯಲ್ಟಿ ಅಕೌಂಟ್ ಡೆಬಿಟ್. ಎಷ್ಟು ರಾಯಲ್ಟಿ ಅಮೌಂಟ್? 6,000 ಆಕ್ಚುಯಲ್ ರಾಯಲ್ಟಿ 6,000. 2 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. 6,000 rupees ರಾಯಲ್ಟಿನ ನೀವು ಇಯರ್ ಎಂಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಲ್ಲಿ ನರೇಶನ್ ಬರೀತೀರಾ. ಬೀಯಿಂಗ್ ರಾಯಲ್ಟಿ ಟ್ರಾನ್ಸ್ಫರ್ಡ್ to P&L account.
ದಟ್ಸ್ ಆಲ್. ಸೊ ಇಲ್ಲಿಗೆ ನಿಮ್ಮ ಫಸ್ಟ್ ಇಯರ್ ಟ್ರಾನ್ಸಾಕ್ಷನ್ಸು ಕಂಪ್ಲೀಟ್ ಆಗುತ್ತೆ. ಓಕೆ, ಸೆಕೆಂಡ್ ಇಯರ್ ಟ್ರಾನ್ಸಾಕ್ಷನ್ಸ್ ನೋಡೋಣ. ಅಲ್ಲೇನಾಗಿದೆ, ಅಲ್ಲಿ ಕೂಡ ಶಾರ್ಟ್ ವರ್ಕಿಂಗ್ಸ್ ಇತ್ತು. ಸೊ ಸೆಕೆಂಡ್ ಇಯರ್ 2009-2010 ಸೆಕೆಂಡ್ ಇಯರ್, 31st March 2010, 31st March 2010 ಎಂಟ್ರಿ ಬರೀತೀರಾ. ಮೊದಲನೇ ಟ್ರಾನ್ಸಾಕ್ಷನ್ ಸೇಮ್, ಇಲ್ಲಿ ಕೂಡ ಶಾರ್ಟ್ ವರ್ಕಿಂಗ್ಸ್ ಇತ್ತು. ಸೆಕೆಂಡ್ ಇಯರ್ ನೀವು ಈ ಟೇಬಲ್ ಅನ್ನು ನೋಡಬಹುದು, ಅನಾಲಿಟಿಕಲ್ ಟೇಬಲ್ ನೋಡಿ. ಆಕ್ಚುಯಲ್ ರಾಯಲ್ಟಿ 8,000 ಇದೆ, ಶಾರ್ಟ್ ವರ್ಕಿಂಗ್ಸ್ 2,000 ಇದೆ ಅಲ್ವಾ. ಸೊ ಅದಕ್ಕೊಂದು ಎಂಟ್ರಿ ಬರೀರಿ. ಏನು, ಮಿಸ್ಟರ್ ಎ ಅಥವಾ ಎ ಲಿಮಿಟೆಡ್ ಅಕೌಂಟ್ ಡೆಬಿಟ್ ಎಷ್ಟು ಬರಬೇಕು ಅವರಿಂದ? 10,000 ರೂಪೀಸ್ ಬರಬೇಕು. ಡೀಟೇಲ್ಸ್ ಬರೀತೀರಾ, ಇಲ್ಲಿರತಕ್ಕಂಥ ಡೀಟೇಲ್ಸ್, ಬೇರೆ ಏನೂ ಅಲ್ಲ. ಮೊದಲೇ ಟ್ರಾನ್ಸಾಕ್ಷನ್ ಬರೆದಿದ್ದೀರಲ್ವಾ ಅದೇ. ಟು ರಾಯಲ್ಟಿ ಅಕೌಂಟ್, ಆಕ್ಚುಯಲ್ ರಾಯಲ್ಟಿ ಬಂದಿರುವಂಥದ್ದು 8,000, ಶಾರ್ಟ್ ವರ್ಕಿಂಗ್ಸ್ ಇರುವುದು 2,000, 2,000 ರೂಪೀಸ್. ನರೇಶನ್ ಬರೀರಿ, ಬೀಯಿಂಗ್ ದ ರಾಯಲ್ಟಿ ಅಮೌಂಟ್ ರಿಸೀವಬಲ್ ಫ್ರಮ್ ಲೆಸ್ಸಿ, ಮಿನಿಮಮ್ ರೆಂಟ್, ರೈಟ್. ನೆಕ್ಸ್ಟ್ ಡೇಟ್, ಸೇಮ್ ಡೇಟ್, ನೆಕ್ಸ್ಟ್ ಟ್ರಾನ್ಸಾಕ್ಷನ್. ಈ ರಾಯಲ್ಟಿ ಅಮೌಂಟ್ ಕ್ಯಾಶ್ ಅನ್ನ ಕಲೆಕ್ಟ್ ಮಾಡ್ತೀರಾ, ಅದಕ್ಕೆ ಎಂಟ್ರಿ ಬರೀಬೇಕು. ಸೆಕೆಂಡ್ ಎಂಟ್ರಿ ಪ್ರೀವಿಯಸ್ ಇಯರ್ ಇತ್ತಲ್ವಾ, ಅದನ್ನ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡಿ. ಅಂದ್ರೆ ಇಲ್ಲಿ ಇದರಲ್ಲಿ ಕಾಪಿ ಪೇಸ್ಟ್ ಮಾಡ್ಬೋದು, ಬಟ್ ನಿಮ್ಮ ನೋಟ್ಬುಕ್ ಅಲ್ಲಿ ಬರೀಬೇಕಾಗುತ್ತೆ. ಓಕೆ, ಸೊ ಎಂಟ್ರಿ ಬರೀತೀರಾ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಬಿಕಾಸ್ ಯು ರಿಶ್ಯೂಸ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಎ ಲಿಮಿಟೆಡ್ ಲೆಸ್ಸಿ ಅಕೌಂಟ್, ಕ್ರೆಡಿಟ್ ದ ಗಿವರ್ 10,000. ಹಾಗೆ ಲಾಸ್ಟ್ ಎಂಟ್ರಿ ಕೂಡ ಸೇಮ್ ರಿಪೀಟ್ ಆಗುತ್ತೆ. ಇಯರ್ ಎಂಡ್ ಅಲ್ಲಿ ಏನ್ ಮಾಡಬೇಕು ನೀವು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ನಿಮ್ಮ ರಾಯಲ್ಟಿ ಪ್ರಾಫಿಟ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ, ಅದನ್ನ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ, ಡೇಟ್ 31st March 2010, ರಾಯಲ್ಟಿ ಅಕೌಂಟ್ ಡೆಟಾರ್. ನೋಡಿ, ಇಲ್ಲಿ ಆಕ್ಚುಯಲ್ ರಾಯಲ್ಟಿ ಇರೋದು 8,000 ರೂಪೀಸ್. 8,000 ರೂಪೀಸ್ ನೀವು ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಇಯರ್ ಎಂಡ್ ಅಲ್ಲಿ. ನರೇಶನ್ ಬರೀತೀರಾ, ಬೀಯಿಂಗ್ ರಾಯಲ್ಟಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ದಿಸ್ ಕಮ್ಸ್ ಟು ಆನ್ ಎಂಡ್ ಆಫ್ ಸೆಕೆಂಡ್ ಇಯರ್ ಟ್ರಾನ್ಸಾಕ್ಷನ್ಸ್. ಇನ್ನು ಥರ್ಡ್ ಇಯರ್ ನೋಡ್ತಾ ಹೋಗೋಣ. 2010-11 ಅಲ್ಲಿ ನಾವು ನೋಡ್ತಾ ಹೋಗೋಣ ಟ್ರಾನ್ಸಾಕ್ಷನ್ಸ್ ಏನ್ ಬರುತ್ತೆ. ಡೇಟ್ ಇಲ್ಲಿ 31st March 2011, 31st March 2011. ಅಲ್ಲೂ ಕೂಡ ಸೇಮ್ ಟ್ರಾನ್ಸಾಕ್ಷನ್, ಆದ್ರೆ ನಿಮ್ಮ ಅನಾಲಿಟಿಕಲ್ ಟೇಬಲ್ ನೋಡ್ಬೇಕು, ಅಲ್ಲಿ ಏನು ಬರುತ್ತೆ ನೋಡೋಣ. ಅನಾಲಿಟಿಕಲ್ ಟೇಬಲ್ ನಾವು ನೋಡ್ತಾ ಹೋದ್ರೆ ಆಕ್ಚುಯಲ್ ರಾಯಲ್ಟಿ ಇರುವಂತದ್ದು 12,000 ರೂಪೀಸ್ ಅಲ್ವಾ. ನೋಡಿ, ಆಕ್ಚುಯಲ್ ರಾಯಲ್ಟಿ 12,000 ರೂಪೀಸ್, ಆದ್ರೆ ಆ ಟೆನೆಂಟ್ ಲೀಸ್ ತಗೊಂಡಿರ್ತಕ್ಕಂಥ ಟೆನೆಂಟ್ ಲೆಸ್ಸಿ ನಮಗೆ ಅಮೌಂಟ್ ಕೊಟ್ಟಿರೋದು ಎಷ್ಟು? 10,000 ಮಾತ್ರ ಕೊಡ್ತಾ ಇದ್ದಾರೆ ಅಲ್ವಾ. ಸೊ 10,000 ಮಾತ್ರ ಕೊಡ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಇಲ್ಲಿ 2,000 ರೂಪೀಸ್ ಸರ್ಪ್ಲಸ್ ಇತ್ತಲ್ವಾ, ಅದನ್ನ ಅವರು ರಿಕವರ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಎಂಟ್ರಿ ರಿವರ್ಸ್ ಆಗುತ್ತೆ. ಎಂಟ್ರಿ ಬರ್ಕೊಳ್ಳಿ, ಟ್ರಾನ್ಸಾಕ್ಷನ್ ಆಕ್ಚುಯಲ್ ರಾಯಲ್ಟಿಗೆ ನೀವು ಟ್ರಾನ್ಸಾಕ್ಷನ್ ಪೋಸ್ಟಿಂಗ್ ಮಾಡಬೇಕು. ಸೊ ಎ ಲಿಮಿಟೆಡ್ ಅಕೌಂಟ್, ಇದು ಸೇಮ್ ಎ ಲಿಮಿಟೆಡ್ ಅಕೌಂಟ್ ಡೆಬಿಟ್. ಇಲ್ಲಿ ಫುಲ್ ಅಮೌಂಟ್ ರಾಯಲ್ಟಿ ಎಷ್ಟು? 12,000 ರೂಪೀಸ್ ಫುಲ್ ಅಮೌಂಟ್ ಬರೀಬೇಕು ರಾಯಲ್ಟಿ. ಟು ರಾಯಲ್ಟಿ ಅಕೌಂಟ್, ರಾಯಲ್ಟಿ ಅಕೌಂಟ್ 12,000 ರೂಪೀಸ್. ನರೇಶನ್ ಬರೀತೀರಾ, ಬೀಯಿಂಗ್ ರಾಯಲ್ಟಿ ರಿಸೀವಬಲ್, ಬೀಯಿಂಗ್ ರಾಯಲ್ಟಿ ಆಕ್ಚುಯಲ್ ರಾಯಲ್ಟಿ, ಇದು ಮಿನಿಮಮ್ ರೆಂಟ್ ಅಲ್ಲ, ಆಕ್ಚುಯಲ್ ರಾಯಲ್ಟಿ, ಬೀಯಿಂಗ್ ಆಕ್ಚುಯಲ್ ರಾಯಲ್ಟಿ ರಿಸೀವಬಲ್ ಫ್ರಮ್ ಲೆಸ್ಸಿ. ಓಕೆ, ಅದಕ್ಕೆ ಡೀಟೇಲ್ಸ್ ಬರೀರಿ. ಹಾಗೇನೆ ಸೇಮ್ ಡೇಟ್. ಎಸ್, ನೀವು ಕ್ಯಾಶ್ ಅನ್ನ ಈಗ ಕಲೆಕ್ಟ್ ಮಾಡ್ತೀರಾ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ನೀವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ, ನೋಡಿ ನಿಮಗೆ ಆಕ್ಚುಯಲ್ ಪೇಮೆಂಟ್ ಎಷ್ಟು ಮಾಡಿದ್ದಾರೆ ಅವರು? ಲಾಸ್ಟ್ ಕಾಲಮ್ ಅಲ್ಲಿ ಇದೆ, ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್, ಓನರ್ಗೆ ಎಷ್ಟು ಕೊಟ್ಟಿದ್ದಾರೆ? 10,000 ಮಾತ್ರ. ಇನ್ನು ರಿಮೈನಿಂಗ್ 2,000 ರೂಪೀಸ್ ಏನ್ ಮಾಡಿದ್ರು? ಶಾರ್ಟ್ ವರ್ಕಿಂಗ್ಸ್ ರಿಕವರ್ ಮಾಡ್ಕೊಂಡ್ರು ಅವರು. ಸೊ ಹಾಗಾಗಿ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಲ್ಲಿ
10,000 rupees ಮಾತ್ರ ನೀವು ಡೆಬಿಟ್ ಮಾಡಬೇಕು. 10,000 rupees ಮಾತ್ರ ಡೆಬಿಟ್ ಮಾಡಬೇಕು. ಹಾಗೆ ಶಾರ್ಟ್ ವರ್ಕಿಂಗ್ಸ್ ಅನ್ನ ಅವರು ರಿಕವರ್ ಮಾಡ್ಕೊಂಡಿದ್ದಾರೆ. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಬಿಟ್. ಎಷ್ಟು ಶಾರ್ಟ್ ವರ್ಕಿಂಗ್ ರಿಕವರ್ ಮಾಡಿದವರು? 2,000 rupees ರಿಕವರ್ ಮಾಡ್ಕೊಂಡಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಇದೆ ನೋಡಿ, ಟೇಬಲ್ ಅಲ್ಲಿ ಇದೆ. 2,000 rupees ರಿಕವರ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಎಂಟ್ರಿ ಬರೀತೀರಾ 2,000 rupees. ಅಂಡ್ ದೆನ್ ಟು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಟು ರಾಯಲ್ಟಿ ಅಕೌಂಟ್. ಸಾರಿ, ರಾಯಲ್ಟಿ ಅಲ್ಲ, ಇಲ್ಲಿ ಬೆನಿಫಿಟ್ ಕೊಟ್ಟವ್ರು ಯಾರಪ್ಪ? ಟೆನೆಂಟ್ ಅಲ್ವಾ? ಎ ಲಿಮಿಟೆಡ್ ಅಕೌಂಟ್. ಎ ಲಿಮಿಟೆಡ್ ಅಕೌಂಟ್ ಲೆಸ್ಸಿ. ಎಷ್ಟು? 12,000. ಸೊ ಈ ಅಮೌಂಟ್ ನಾವು ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಡ್ಯೂ ಇದ್ದಂತ 12,000 rupees ಈಗ ಕಲೆಕ್ಟ್ ಮಾಡಿದೀವಿ. ನೆಕ್ಸ್ಟ್ ಎಂಟ್ರಿ ನಂಬರ್ 3. ನೀವು ಈಗ ಆ ರಾಯಲ್ಟಿ ಅಮೌಂಟ್ ಏನ್ ಬಂದಿತ್ತಲ್ವಾ, ಆಕ್ಚುಯಲ್ ರಾಯಲ್ಟಿ 12,000 rupees ಏನ್ ಬಂದಿತ್ತು, ಆ 12,000 rupees ರಾಯಲ್ಟಿಯನ್ನ ನೀವು ಟ್ರಾನ್ಸ್ಫರ್ ಮಾಡಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ. ಸೊ ಸೇಮ್ ಡೇಟ್ 31st March 2011. ಈ ಎಂಟ್ರಿ ಲಾಸ್ಟ್ ಎಂಟ್ರಿ ಕಾಪಿ ಮಾಡ್ಕೊಳ್ಳಿ. ಎಸ್, ಆಕ್ಚುಯಲ್ ರಾಯಲ್ಟಿ ಮಾತ್ರ ಚೇಂಜ್ ಮಾಡಬಹುದು. 12,000 rupees. 12,000 rupees. ನರೇಶನ್ ಬರೀತೀರಾ? ಸಾರಿ, ಎಂಟ್ರಿ ರಾಯಲ್ಟಿ ಅಕೌಂಟ್ ಡಿಟಾರ್ 12,000 ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೋಡಿ, ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಮಾಡ್ತಾ ಇದೀವಿ. ನೀವು ಗಮನಿಸಬಹುದು ಬೇಕಾದ್ರೆ ಮೊದಲನೇ ಟ್ರಾನ್ಸಾಕ್ಷನ್ ಅಲ್ಲಿ ರಾಯಲ್ಟಿ ಎಂಟ್ರಿ ಕ್ರೆಡಿಟ್ ಆಗಿರುತ್ತೆ. ಈಗ ಅದನ್ನ ಕ್ಲೋಸ್ ಮಾಡ್ಬೇಕಲ್ವಾ? ಸೊ ಏನ್ ಮಾಡ್ಬೇಕು? ಡೆಬಿಟ್ ಮಾಡ್ಲೇಬೇಕು. ಸೊ ಡೆಬಿಟ್ ಸೈಡ್ ಬರ್ತಿದ್ವಿ. ದಟ್ಸ್ ಆಲ್. ಸೊ ಈ ರೀತಿ ಎಂಟ್ರಿ ಇಯರ್ ನಂಬರ್ 3 ಕೂಡ ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ಫೋರ್ತ್ ಇಯರ್ ಟ್ರಾನ್ಸಾಕ್ಷನ್ಸ್ ನೋಡೋಣ. 2011-12 ಡೇಟ್ 2012 31st March 2012. ಎಸ್, ನೋಡೋಣ. ಮೊದಲೇ ಟ್ರಾನ್ಸಾಕ್ಷನ್ ಏನು? ನೀವು ಅನಾಲಿಟಿಕಲ್ ಟೇಬಲ್ ಅನ್ನ ನೋಡಬೇಕು. ಟೋಟಲ್ ಅಮೌಂಟ್ ಎಷ್ಟು ಬರಬೇಕಾಗಿದೆ? ಆಕ್ಚುಯಲ್ ರಾಯಲ್ಟಿ ನೋಡಿ, ಲಾಸ್ಟ್ ಇಯರ್ ಅಲ್ಲಿ 2011-12 ಅಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ರಾಯಲ್ಟಿ ಅಮೌಂಟ್ ಎಷ್ಟು? 14,000 rupees ಅಲ್ವಾ? 14,000 rupees ಎಂಟ್ರಿ ಈಗ ನೀವು ಟ್ರಾನ್ಸಾಕ್ಷನ್ ಪಾಸ್ ಮಾಡಬೇಕಾಗುತ್ತೆ. ಹಾಗೆ ಆ 14,000 ಅಲ್ಲಿ ನೋಡಿ, ಯಾವುದೇ ಶಾರ್ಟ್ ವರ್ಕಿಂಗ್ಸ್ ಇಲ್ಲ ಅಲ್ವಾ? ಅಂದ್ರೆ ಯಾವುದೇ ಶಾರ್ಟ್ ವರ್ಕಿಂಗ್ಸ್ ಇಲ್ಲ, ಸರ್ಪ್ಲಸ್ ಇದೆ. ಸೊ ದಟ್ ಯು ನೀಡ್ ನಾಟ್ ಟು ವರಿ ಅಬೌಟ್ ಸರ್ಪ್ಲಸ್ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಅದನ್ನ ಎಲ್ಲೂ ಕೂಡ ನೀವು ರೆಕಾರ್ಡ್ ಮಾಡಲ್ಲ. ಬಟ್ ಶಾರ್ಟ್ ವರ್ಕಿಂಗ್ಸ್ ಇದ್ರೆ ಮಾತ್ರ ಸಮಸ್ಯೆ ಬರ್ತಾ ಇತ್ತು. ಸೊ ಇಲ್ಲಿ ಯಾವುದೇ ಶಾರ್ಟ್ ವರ್ಕಿಂಗ್ಸ್ ಇಲ್ಲ. ಸೊ ಎಂಟ್ರಿ ಬರ್ಕೊಳ್ಳಿ. ಈಗ ಎ ಲಿಮಿಟೆಡ್ ಅಕೌಂಟ್ ಡೆಬಿಟ್. ಎ ಲಿಮಿಟೆಡ್ ಲೆಸ್ಸಿ. ಎಷ್ಟು? ಆಕ್ಚುಯಲ್ ರಾಯಲ್ಟಿ 14,000 rupees ಟು ರಾಯಲ್ಟಿ ಅಕೌಂಟ್. ನರೇಶನ್ ಬರೀತೀರಾ? ಬೀಯಿಂಗ್ ಆಕ್ಚುಯಲ್ ರಾಯಲ್ಟಿ ರಿಸೀವಬಲ್ ಫ್ರಮ್ ಲೆಸ್ಸಿ. ಇನ್ನು 31st March 2012 ಸೇಮ್ ಡೇಟ್. ಆ ರಾಯಲ್ಟಿ 14,000 ಅನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಳುವಾಗ ಇದುವರೆಗೂ ಕೂಡ ಶಾರ್ಟ್ ವರ್ಕಿಂಗ್ಸ್ ರಿಕವರ್ ಮಾಡೋದು ಅಥವಾ ಡೆಫಿಸಿಟ್ ಅಮೌಂಟ್ ಬರ್ತಾ ಇತ್ತು. ಈ ಕಾಲಮ್ ಅಲ್ಲಿ, ಈ ಲಾಸ್ಟ್ ಇಯರ್ ಕಾಲಮ್ ಅಲ್ಲಿ 2011-12 ಡಾಟಾ ನಾವು ನೋಡ್ತಾ ಹೋದ್ರೆ ಯಾವುದೇ ಶಾರ್ಟ್ ವರ್ಕಿಂಗ್ಸ್ ರಿಕವರ್ ಆಗ್ಲಿ ಡೆಫಿಸಿಟ್ ಆಗ್ಲಿ ಇಲ್ವೇ ಇಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಇಲ್ಲಿ ಟ್ರಾನ್ಸಾಕ್ಷನ್ ನೋಡ್ಕೊಳ್ಳಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಲ್ಲಿ 14,000 ಡೈರೆಕ್ಟ್ ಆಗಿ ಬರ್ದ್ಬಿಡಿ. ಇನ್ನು ಅಲ್ಲಿ ಯಾವುದೇ ಶಾರ್ಟ್ ವರ್ಕಿಂಗ್ಸ್ ಬರೋದೇ ಇಲ್ಲ, ಯಾವ ಟ್ರಾನ್ಸಾಕ್ಷನ್ ಇಲ್ಲ ಅಲ್ಲಿ ಶಾರ್ಟ್ ವರ್ಕಿಂಗ್ಸ್. ಟು ಎ ಲಿಮಿಟೆಡ್ ಲೆಸ್ಸಿ ಅಕೌಂಟ್ ಕ್ರೆಡಿಟ್ ಮಾಡಬೇಕು 14,000 rupees. 14,000 rupees. ನರೇಶನ್ ಬರೀತೀರಾ? ಬೀಯಿಂಗ್ ರಾಯಲ್ಟಿ ರಿಸೀವ್ಡ್ ಫ್ರಮ್ ಟೆನೆಂಟ್. ಓಕೆ. ದೆನ್ ಲಾಸ್ಟ್ ಟ್ರಾನ್ಸಾಕ್ಷನ್ ಏನ್ ಮಾಡಬೇಕು? ಈ ರಿಸೀವ್ ಮಾಡಿರ್ತಕ್ಕಂತ ರಾಯಲ್ಟಿ ಅಮೌಂಟ್ ಅನ್ನ, ರಾಯಲ್ಟಿ ರಿಸೀವಬಲ್ ಅಮೌಂಟ್ ಇತ್ತಲ್ಲ, ಅದನ್ನ ಈಗ ಕ್ಲೋಸ್ ಮಾಡಬೇಕಾಗಿದೆ. ಸೊ ರಾಯಲ್ಟಿ ಅಕೌಂಟ್ ಡಿಟಾರ್ 12,000 ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಮೌಂಟ್ ಬರೀತೀರಾ? ಇಲ್ಲಿ ರಾಯಲ್ಟಿ ಇರುವಂತದ್ದು ಎಷ್ಟು? ಆಕ್ಚುಯಲ್ ರಾಯಲ್ಟಿ 14,000 rupees.
ಎಸ್, ದಟ್ಸ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಲ್ಯಾಂಡ್ ಲಾರ್ಡ್ ಬುಕ್ಸ್ ಅಲ್ಲಿ ಈ ರೀತಿ 4 ವರ್ಷಕ್ಕೆ ನಾವು ಟ್ರಾನ್ಸಾಕ್ಷನ್ಸ್ ಅನ್ನ ಬರೀತಾ ಹೋಗ್ಬೇಕು. ಪ್ರತಿ ವರ್ಷ 3 ಟ್ರಾನ್ಸಾಕ್ಷನ್ಸ್ ಮಾತ್ರ ಬರುತ್ತೆ.